ಏನ್ರಿ ಮುಳ್ಳಿ, ಏನು ಸ್ಪೆಷಲ್ ಮಾಡಿದ್ದೀರಾ? ಕೈಲೇನೋ ಘಮ ಘಮ ಅಂತ ಹಿಡ್ಕೊಂಡ್ಬಿಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಇದು ಅದ್ಭುತ ಇರುವಂಥ ಒಂದು ಚಿಕನ್ ಬಿರಿಯಾನಿ, ಆಂಧ್ರ ಸ್ಟೈಲ್ ಚಿಕನ್ ಬಿರಿಯಾನಿ, ನಾಗಾರ್ಜುನ ಬಿರಿಯಾನಿ. ನಾಗಾರ್ಜುನ ಹೋಟ್ಲಲ್ಲಿ ನೀವೇನಾದರೂ ಬಿರಿಯಾನಿ ತಿಂದಿದ್ರೆ, ಅಥವಾ ಹೈದ್ರಾಬಾದಲ್ಲಿ ಹೋಗಿ ನಾಗಾರ್ಜುನ ಹೋಟೆಲ್ ಬಿರಿಯಾನಿ ತಿಂದಿದ್ರೆ, ಇದೇ ಥರ ಬಿರಿಯಾನಿ ಇವತ್ತು ನೀವು ಕೂಡ ಮಾಡ್ಕೋಬೋದು. ನಮ್ಮ ಕಾರ್ಯಕ್ರಮನ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. Namaste, welcome back to Suchi Kichi with Murli. This video is sponsored by Nandini, ಲಕ್ಷಾಂತರ ಗ್ರಾಹಕರ ಅಚ್ಚುಮೆಚ್ಚಿನ ಬ್ರ್ಯಾಂಡ್ ಅಮೃತ್ ನೋನಿ ಗ್ಯಾಸ್ಟ್ರಿನ್. ಅಜೀರ್ಣ, ಅಸಿಡಿಟಿ, ಗ್ಯಾಸ್ ಟ್ರಬಲ್ ಈ ಎಲ್ಲ ಪ್ರಾಬ್ಲಮ್ ದೂರ ಮಾಡುತ್ತೆ. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ ಎ, ಡಿ ಮತ್ತು ಇ. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ಮಿಲೆಟ್ಸ್, ನೇಚರ್ ಟು ಮ್ಯಾನ್ಕೈಂಡ್. ಬಿರಿಯಾನಿ ಅಂದ್ರೇನೆ ಹಲವಾರು ಬಗೆಗಳಿದೆ. ಒಂದೊಂದು ಊರಲ್ಲಿ ಒಂದೊಂದು ರಾಜ್ಯಗಳಲ್ಲಿ ಮಾಡೋಂಥ ವಿಧಾನ ಹಾಗೂ ರುಚಿ ಬಹಳ ಬೇರೆಯಾಗಿರುತ್ತೆ. ಬೆಂಗಳೂರಲ್ಲಿ ಬಹಳ ಫೇಮಸ್ ಆಗಿರೋದು ನಾಗಾರ್ಜುನ ಬಿರಿಯಾನಿ. ಬಹಳ ಇಷ್ಟಪಟ್ಟು ತುಂಬ ಜನ ತಿಂತೀವಿ ಹಾಗೂ ಮನೇಲೇ ಆ ರೀತಿಯಾಗಿ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತೀವಿ. ಇವತ್ತಿನ ವಿಡಿಯೋದಲ್ಲಿ ನಾಗಾರ್ಜುನ ಶೈಲಿಯ ನಿಮ್ಮ ರಿಕ್ವೆಸ್ಟೆಡ್ ರೆಸಿಪಿ ಆಂಧ್ರ ಸ್ಟೈಲ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ನಾಗಾರ್ಜುನ ಚಿಕನ್ ಬಿರಿಯಾನಿಗೆ ಬೇಕಾಗುವ ಪದಾರ್ಥಗಳು: ಚಿಕನ್, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ನಿಂಬೆಹಣ್ಣು, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಹೂವು, ಮರಾಠ ಮುಗ್ಗು, ಬಿರಿಯಾನಿ ಎಲೆ, ಗರಂ ಮಸಾಲ, ಬಿರಿಯಾನಿ ಮಸಾಲ, ಬಾಸ್ಮತಿ ಅಕ್ಕಿ, ತುಪ್ಪ, ಉಪ್ಪು, ಎಣ್ಣೆ. ಆಂಧ್ರ ಶೈಲಿ ಬಿರಿಯಾನಿ ಅಂದ್ರೆ ದಮ್ ಬಿರಿಯಾನಿನೂ ಮಾಡ್ತೀವಿ. ಇವತ್ತು ಒಂಥರ ನಿಮಗೆ ಕ್ವಿಕ್ಕಾಗಿ ಮಾಡೋದನ್ನು ನಾನು ತೋರಿಸ್ತಿದ್ದೀನಿ. ಕುಕ್ಕರಲ್ಲೇ ನಾವು ಆಂಧ್ರ ಶೈಲಿಯ ಬಿರಿಯಾನಿ, ದಮ್ ಬಿರಿಯಾನಿ ಥರನೇ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ನಾನು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಅದನ್ನು ಜಾಸ್ತಿ ನೆನೆಸ್ಬೇಡ್ರಿ, 10ರಿಂದ 15 ನಿಮಿಷ. ತುಂಬ ನೆಂದರೆ ಮುದ್ದೆ ಆಗುತ್ತೆ. 10ರಿಂದ 15 ನಿಮಿಷ ಚೆನ್ನಾಗಿ ತೊಳೆದು ಇಲ್ಲಿ ವಾಶ್ ಮಾಡಿಟ್ಟಿದ್ದೀನಿ. ಹಾಗೂ ಅರ್ಧ kg ರೈಸ್ಗೆ ನಾನು ಅರ್ಧ kg ಚಿಕನ್ ತಗೊಂಡಿದ್ದೀನಿ ವಿತ್ ಬೋನ್. 1/2 kg ರೈಸ್, 1/2 kg ಚಿಕನ್. ಮೊದಲನೇದಾಗಿ ಇದಕ್ಕೆ ಮ್ಯಾರಿನೇಷನ್ ಮಾಡೋಂಥದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಲ್ಲಿ ಜಿಂಜರ್ ಮತ್ತು ಗಾರ್ಲಿಕ್ನೂ ಸಹ ರುಬ್ತೀವಿ. ಅದರಿಂದ ಇಲ್ಲಿ ಅರ್ಧ kg ಚಿಕನ್ಗೆ 1/4 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮ್ಯಾರಿನೇಷನ್ಗೆ. ಇದು ಮೊಸರು, ಗಟ್ಟಿ ಮೊಸರು ಅರ್ಧ kgಗೆ ಅಂದರೆ ಒಂದು 2.5 ಟೇಬಲ್ ಸ್ಪೂನ್ ಅಷ್ಟು, 2.5 ಟೇಬಲ್ ಸ್ಪೂನ್ ಅಷ್ಟು ಮೊಸರು. ಹಾಗೂ ಲೆಮನ್ ಜ್ಯೂಸ್, ಒಂದು ಸಣ್ಣ ನಿಂಬೆಹಣ್ಣು ಸಾಕು, ಅದರಲ್ಲ ಅರ್ಧ ಭಾಗದಷ್ಟು ಮೊಸರನ್ನು ಬಳಸ್ತೀವಿ. ಅದರಿಂದ ಅರ್ಧದಷ್ಟು ನಿಂಬೆಹಣ್ಣು ಹಾಗೂ ಮೊಸರು ಇಲ್ಲಿ ಚಿಕನ್ನ ನಮಗೆ ಟೆಂಡರೈಸ್ ಮಾಡುತ್ತೆ, ಸಾಫ್ಟ್ ಆಗಿ ಮಾಡುತ್ತೆ. ಗರಂ ಮಸಾಲ 1/4 ಟೀ ಸ್ಪೂನ್, ರೆಡ್ ಚಿಲ್ಲಿ ಪೌಡರ್ ಟೀ ಸ್ಪೂನ್ ಲೆಕ್ಕ, ಇದು ಸಣ್ಣ ಟೀ ಸ್ಪೂನ್, 1/2 ಟೀ ಸ್ಪೂನ್. ಇದಕ್ಕೆ ಈಗ ಇನ್ನೊಂದು ಪೇಸ್ಟ್ ತಯಾರಿ ಮಾಡ್ಕೋಬೇಕು. ಇದಿಷ್ಟು ಮ್ಯಾರಿನೇಟ್ ಆಗ್ತಾ ಇರಲಿ. ಮ್ಯಾರಿನೇಷನ್ ಟೈಮ್ ಮಿನಿಮಮ್ ಅರ್ಧ ಗಂಟೆಯಿಂದ 1 ಅವರ್ ಮ್ಯಾರಿನೇಟ್ ಆದರೆ ಚೆನ್ನಾಗಿ ಮಸಾಲೆ ಎಲ್ಲ ಇದಕ್ಕೆ ಹಿಡ್ಕೊಳ್ಳುತ್ತೆ. ಇದು ಫಸ್ಟ್ ಮ್ಯಾರಿನೇಷನ್. ಈಗ ಇದು ನೆನೀತೆ, ಮ್ಯಾರಿನೇಟ್ ಹಾಕ್ತಾ ಇರಲಿ. ಅಷ್ಟರಲ್ಲಿ ಒಂದು ಮಸಾಲೆನ ರುಬ್ಕೋಬೇಕು. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ ಟೇಸ್ಟಿ. ನೀ ಸೀರೆಯ ಹುಟ್ಟು ವಯ್ಯಾರದಿ ಬಂದೆ, ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೇವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ ಎ, ಡಿ ಮತ್ತು ಇ. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ಆಂಧ್ರ ಬಿರಿಯಾನಿ ಅಂದ್ರೆ ಖಾರ ಮುಂದೆ ಇರುತ್ತೆ. ಸೊ ಡಿಪೆಂಡ್ಸ್, ನಿಮ್ಮ ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ. ನಾನಿಲ್ಲಿ ಅರ್ಧ kg ಬಿರಿಯಾನಿ, ಅರ್ಧ kg ಚಿಕನ್ಗೆ 12ರಿಂದ 15 ಹಸಿಮೆಣಸಿನ್ಕಾಯಿವರೆಗೂ ನೀವು ಹಾಕೋಬೋದು. ಖಾರ ಕಡಿಮೆ ತಿಂತೀರಾ ಅಂದರೆ 10 ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಒಂದು ಸಣ್ಣ ಗಡ್ಡೆಯಷ್ಟು, ಹಸಿ ಶುಂಠಿ 1 ಇಂಚಿನಷ್ಟು, 1 ಕಪ್ಪಷ್ಟು ಕೊತ್ತಂಬರಿ, ಪುದೀನ 1/4 ಕಪ್ಪಷ್ಟು. ಪುದೀನ ಜಾಸ್ತಿ ಬೇಡ, ಪುದೀನ ಫ್ಲೇವರು. 1 ಕಪ್ಪಷ್ಟು ಕೊತ್ತಂಬರಿ ತೊಗೊಂಡ್ರೆ 1/4 ಕಪ್ಪಷ್ಟು ಪುದೀನ ಸಾಕು. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನ ಗಟ್ಟಿಗೆ ರುಬ್ಕೊಳ್ಳೋಣ. ಈಗ ಈ ರುಬ್ಬಿರೋಂಥ ಪೇಸ್ಟ್ನ ನಾನಿಲ್ಲಿ ಚಿಕನ್ಗೆ ಸೇರಿಸ್ತಾ ಇದ್ದೀನಿ. ಹಾಗೂ 3/4 ಭಾಗ ಇಲ್ಲಿ ಚಿಕನ್ಗೆ ಮ್ಯಾರಿನೇಟ್ ಮಾಡಿ, 1/4 ಭಾಗ ಹಾಗೆ ಮತ್ತೆ ಬಿರಿಯಾನಿಗೆ ಸೇರಿಸೋದಕ್ಕೆ ತೆಗೆದಿಡ್ತೀನಿ.
ಈಗ ಪೀಸಸ್ಗೆ ಹಿಡಿಯಷ್ಟು ಮ್ಯಾರಿನೇಷನ್ಗೆ ಚಿಕನ್ಗೆ ಸ್ವಲ್ಪ ಉಪ್ಪು ಮತ್ತು ನೀವು ಬಿರಿಯಾನಿಗೆ ರೈಸ್ ಕುಕ್ ಆಗುವಾಗ ಸೇರಿಸ್ಕೊಳ್ಳೋಣ. ಈಗ ಪೀಸಸ್ಗೆ ಹಿಡಿಯಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್. ಈಗ ಇದು ಕಂಪ್ಲೀಟಾಗಿ ಮ್ಯಾರಿನೇಟ್ ಆಗಬೇಕು, ಮಿನಿಮಮ್ ಅರ್ಧ ಗಂಟೆ. ಟೈಮ್ ಇದ್ದರೆ 1 hour ರೆಫ್ರಿಜರೇಟ್ ಮಾಡಿಡಿ. ಒಳ್ಳೆ ಮಸಾಲೆ ಎಲ್ಲ ಇದನ್ನು ಪೀಸಸ್ಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಯಾರು ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಾ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾನು ಮಾಡೋಂಥ ಹೊಸ ಹೊಸ ವೀಡಿಯೋಸ್ ನಿಮ್ಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಶನ್ ಬೆಲ್ನ ಪ್ರೆಸ್ ಮಾಡಿ. ಕ್ವಿಕ್ಕಾಗಿ ಆಗಬೇಕು ಅಂದರೆ ಕುಕ್ಕರಲ್ಲಿ ಮಾಡಬೇಕು, ಇಲ್ಲ ಅಂದರೆ ರೈಸ್ನ 3/4 ಕುಕ್ ಮಾಡಿಕೊಂಡು ದಮ್ಮು ಮಾಡ್ತಾರೆ ಆಂಧ್ರ ಬಿರಿಯಾನಿ. ನಾನಿವತ್ತು ಕುಕ್ಕರಲ್ಲಿ ಕ್ವಿಕ್ಕಾಗಿ ಆಗೋ ಥರ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಬಳಸ್ತಾ ಇದ್ದೀನಿ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಈ ಎಣ್ಣೆ ಬಹಳ ಲೈಟ್ ಆಗಿದೆ. 1/4 ಕಪ್ಪಷ್ಟು ಎಣ್ಣೆ. ಯಾವುದೇ ಪಲಾವ್ ಬಿರಿಯಾನಿಗೆ ಎಣ್ಣೆ ಜೊತೆ ತುಪ್ಪನೂ ಮಿಕ್ಸ್ ಮಾಡಿದಾಗ ರುಚಿ ಚೆನ್ನಾಗಿರುತ್ತೆ. ನಾನು ಬಳಸ್ತಾ ಇದ್ದೀನಿ ನಂದಿನಿ ಶುದ್ಧ ತುಪ್ಪ, ಲಕ್ಷಾಂತರ ಗ್ರಾಹಕರ ಅಚ್ಚುಮೆಚ್ಚಿನ ಬ್ರ್ಯಾಂಡ್. ಎಣ್ಣೆ ಜೊತೆ 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಬಿರಿಯಾನಿಲಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಮಾಡಿ ಹಾಕಿದಾಗ ಎಣ್ಣೆ ಮತ್ತು ತುಪ್ಪ ಕಾದಿದೆ. ಸ್ಟಾರ್ ಹನಿ, ಸ್ಟಾರ್ ಹೂ 1 ಇಂಚಿಂದು 2 ಚಕ್ಕೆ ತುಂಡು, ಏಲಕ್ಕಿ 3, ಮರಾಠ್ ಮೊಗ್ಗು 2, ಲವಂಗ 3, ಜಾಪತ್ರೆ ಸಣ್ಣ ತುಂಡೊಂದು ಹಾಗೂ ಒಂದು ಚಿಕ್ಕದೊಂದು ಬಿರಿಯಾನಿ ಎಲೆ. ಸ್ಪೈಸಸ್ ಘಮ ಬರ್ತಾ ಇದೆ. ಈಗ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಒಗ್ಗರಣೆಗೆ 3 ಈರುಳ್ಳಿ ಬೇಕಾಗುತ್ತೆ. ಮೀಡಿಯಮ್ ಸೈಜ್ದೊಂದು 3 ಈರುಳ್ಳಿ. 3 ಈರುಳ್ಳಿ ತಗೊಂಡ್ರೆ 2 ಟೊಮ್ಯಾಟೊ. ಇದಕ್ಕೆ ಈರುಳ್ಳಿ ಯಾವುದೇ ಬಿರಿಯಾನಿಗೆ ಬ್ರೌನ್ ಆದ್ರೇ ಟೇಸ್ಟ್. ಇದು ಚೆನ್ನಾಗಿ ಬ್ರೌನ್ ಆಗಲಿ. ಈರುಳ್ಳಿ ಬ್ರೌನ್ ಆಗ್ತಾ ಇದೆ. ಈಗ ಟೊಮ್ಯಾಟೊ ಸೇರಿಸ್ತಾ ಇದ್ದೀನಿ, 2 ಮೀಡಿಯಮ್ ಸೈಜ್ ಟೊಮ್ಯಾಟೊ. ಹಾಗೂ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ನಾನು ಸ್ವಲ್ಪ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಹಾಗೂ ಸ್ವಲ್ಪ ಭಾಗನ ತೆಗೆದಿಟ್ಟಿದ್ದೀನಿ. ಅದನ್ನು ಹಾಕಿ ಇದರಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಹಾಗೂ ನಮ್ಮ ಹಿಂದಿನ ವಿಡಿಯೋಲಿ ಬೆಂಗಳೂರಲ್ಲಿ ಫೇಮಸ್ ಆಗಿರೋಂಥ ಶಾದಿಕಿ ಬಿರಿಯಾನಿ, ಮುಸ್ಲಿಂ ಶೈಲಿಯಲ್ಲಿ ಚಿಕನ್ ಬಿರಿಯಾನಿ ತೋರಿಸಿದೆ. ತುಂಬ ಜನ ನಿಮ್ಮ ಮನೇಲಿ ಟ್ರೈ ಮಾಡಿದ್ದೀರಾ. ಅದರ ಲಿಂಕ್ ಇಲ್ಲಿದೆ. ಹಾಗೂ ಇಲ್ಲಿ 1/4 ಭಾಗದಷ್ಟು ರುಬ್ಬಿರೋಂಥ ಪುದೀನ, ಕೊತ್ತಂಬರಿ ಹಾಗೂ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಈಗ ಟೊಮ್ಯಾಟೊ ಮೆತ್ತಗಾದ್ಮೇಲೆ ಇದನ್ನು ಸೇರಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡ್ಕೊಂಡಾಗಿದೆ. ಈ ಪಾಯಿಂಟಲ್ಲಿ ಈಗ ಮ್ಯಾರಿನೇಟ್ ಆಗಿರೋಂಥ ಚಿಕನ್ನ ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಬಾಡಿಸ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಇದರಲ್ಲೂ ಮಸಾಲೆ ಪೇಸ್ಟ್ನ ನಾವು ನೆನೆಸಿಟ್ಟಿದ್ದೀವಿ. ಶುಂಠಿ, ಬೆಳ್ಳುಳ್ಳಿ ಹಾಗೂ ರುಬ್ಬಿರೋಂಥ ಮಸಾಲೆ ಪೇಸ್ಟು ಅದು ಸಹ ಹಸಿ ವಾಸನೆ ಹೋಗಬೇಕು. ಚೆನ್ನಾಗಿ 3-4 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ರೆಡಿ ಬಿರಿಯಾನಿ ಮಸಾಲಾ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ. ಶಾಹಿ ಬಿರಿಯಾನಿ ಮಸಾಲಾ ಪೌಡರ್ 1 ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲಾ ಪೌಡರ್. ಚಿಕನ್ ಮ್ಯಾರಿನೇಷನ್ಗೆ ಸಾಲ್ಟ್ ಸೇರಿಸಿದ್ವಿ. ಈ ಪಾಯಿಂಟಲ್ಲಿ ಈಗ ಬಿರಿಯಾನಿಗೆ ಬೇಕಾಗಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಅರ್ಧ kg ರೈಸ್, ಅರ್ಧ kg ಚಿಕನ್. ಅದರ ಪ್ರಕಾರ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ಚಿಕನ್ಗೆ ಮ್ಯಾರಿನೇಷನ್ಗೆ ಹಾಕಿದ್ದೆ. ಈಗ ನಾನು ಬಿರಿಯಾನಿಗೆ ಆಗಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಖಾರನ ಚೆಕ್ ಮಾಡಿಕೊಂಡು ಬೇಕಿದ್ರೆ ನಾನು 1 ಟೀ ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲಾನ ಪೌಡರ್ ಸೇರಿಸಿದ್ದೀನಿ. ಇನ್ನೊಂದು ಹಾಫ್ ಸೇರಿಸ್ಕೊಳ್ಳಿ. ಹಾಗೂ ಚಿಲ್ಲಿ ಪೌಡರ್ 1/4 ಟೀ ಸ್ಪೂನ್ ಅಷ್ಟು ಮ್ಯಾರಿನೇಷನ್ಗೂ ಸ್ವಲ್ಪ ಹಾಕಿದ್ದೆ. ಹಾಗೂ ಈಗ ಖಾರ ಕಡಿಮೆ ತಿಂತೀರಾ ಅಂದರೆ ಇವಾಗ ಆ್ಯಡ್ ಮಾಡೋದು ಬೇಡ. ಮತ್ತೆ ಈಗ 1/4 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಸೇರಿಸಿದ್ದೀನಿ. ಚೆನ್ನಾಗಿ ನೋಡಿ, ಒಳ್ಳೆ ಘಮ ಬರ್ತಾ ಇದೆ. ಆ ಬಿರಿಯಾನಿದು ಫ್ಲೇವರ್ ತುಂಬಾ ಚೆನ್ನಾಗಿದೆ. ನೋಡಿ ಮೇಲ್ಗಡೆ ಎಲ್ಲ ಫ್ಯಾಟ್ ಕಂಟೆಂಟ್ ಏನಿದೆ ಅದೆಲ್ಲ ಬಿಟ್ಕೊಂಡು ಬಂದಿದೆ. ಅಷ್ಟು ಇದನ್ನು ನೀವು ಫ್ರೈ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಇದಕ್ಕೆ ಬೇಕಾಗಿರೋಷ್ಟು ನೀರನ್ನ ಸೇರಿಸ್ತೀನಿ. ನೋಡಿ ಆ ಫ್ಯಾಟ್ ಕಂಟೆಂಟ್ ಏನಿದೆ ಅದೆಲ್ಲ ಮೇಲೆ ಬಂದಿದೆ. ಈಗ ನಾನಿಲ್ಲಿ 1 ಗ್ಲಾಸ್ ರೈಸ್ಗೆ 1.5 ಗ್ಲಾಸ್ ವಾಟರ್ ಹಾಕ್ತಾಯಿದ್ದೀನಿ. ನೀರನ್ನ ಸೇರಿಸ್ತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಅಷ್ಟು ನೀರು. ಹಾಗಾಗಿ ಇಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ 3 ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ತೀನಿ. ಆವಾಗ ನಮಗೆ ಬಿರಿಯಾನಿ ಉದುರುದ್ರಾಗಿ ಬರುತ್ತೆ. ನೋಡಿ, ಯಾವಾಗಲೂ ಬಿರಿಯಾನಿಗೆ ಕುಕ್ಕರಲ್ಲಿ ಮಾಡುವಾಗ ಹಾಟ್ ವಾಟರ್ನ ಹಾಕೋಬೇಕು. ಯಾವುದೇ ಕರಿಗೆ ಇದಕ್ಕೂ ರೈಸ್ಗೆಲ್ಲ ಬಳಸೋವಾಗ ನಾವು ಬಿಸಿ ನೀರನ್ನ ಬಳಸಿದರೆ ಚೆನ್ನಾಗಿ ಬರುತ್ತೆ, ಅನ್ನ ಕರೆಕ್ಟಾಗಿ ಆಗುತ್ತೆ. ಸೊ ಇಲ್ಲಿ ನೀರನ್ನ ಒಂದು ಸೈಡ್ ಬಾಯ್ಲ್ ಮಾಡ್ಕೊಂಡಿದ್ದೆ. ಇಲ್ಲಿ 3 ಗ್ಲಾಸಷ್ಟು ನೀರನ್ನ ಸೇರಿಸಿದ್ದೀನಿ. ಈಗ ಕುದಿ ಬರ್ತಾ ಇದೆ.
ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ನೆಂದಿರೋಂಥ ಬಾಸ್ಮತಿ ರೈಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ರೈಸ್ ಹಾಕಿದ್ಮೇಲೆ ತುಂಬ ತಿರುಗಿಸ್ಬಾರ್ದು, ಅಕ್ಕಿ ಒಡೆದೋಗುತ್ತೆ. ವೆರಿ ಲೈಟಾಗಿ ಒಂದು ರೌಂಡ್ ಮಿಕ್ಸಪ್ ಮಾಡ್ಕೊಳ್ಳಿ. ಅಕ್ಕಿ ಹಾಕೋದಕ್ಕಿಂತ ಮುಂಚೆ ನೀವು ನೀರು ಬಾಯ್ಲ್ ಬರೋವಾಗ ಕುಕ್ಕರಲ್ಲಿ ಮಾಡೋದ್ರಿಂದ ನೀವು ರುಚಿ ನೋಡ್ಕೋಬೋದು. ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಟೇಸ್ಟ್ ನೋಡಿ, ಕಡಿಮೆ ಇದ್ದರೆ ಸೇರಿಸ್ಕೋಬೋದು. ವೆರಿ ಲೈಟಾಗಿ ಒಂದು ಮಿಕ್ಸ್ ಕೊಡ್ತೀನಿ. ಇನ್ನು ಕುಕ್ಕರ್ ವೇಟ್ ಹಾಕಿಲ್ಲ, ಸ್ವಲ್ಪ ಪ್ರೆಷರ್ ಬಂದಮೇಲೆ ನಾವು ವೆಯ್ಟ್ನ ಹಾಕೋಣ. ಏನೇನಿದೆ ಆಚೆಗೆ ಬರುತ್ತೆ. ಅನ್ನ ನಮಗೆ ಬಿಡಿ ಬಿಡಿ ಆಗೋದಕ್ಕೋಸ್ಕರ ಇಮಿಡಿಯೇಟ್ ವೆಯ್ಟ್ ಹಾಕೋದು ಬೇಡ. ಸ್ವಲ್ಪ ಪ್ರೆಷರ್ ಬಂದಮೇಲೆ ವೆಯ್ಟ್ನ ಹಾಕೋಣ. ನೋಡಿ ಪ್ರೆಷರ್ ಹೋಗ್ತಾ ಇದೆ. ಈಗ ವೆಯ್ಟ್ನ ಹಾಕ್ತಾ ಇದ್ದೀನಿ. ಒಂದೇ ವಿಸಿಲ್ ಮೇನ್ ಅದು. ಅನ್ನ ನಮಗೆ ಇದು ಬಿರಿಯಾನಿ ಅಂದರೆ ಉಡಿ ಉಡಿಯಾಗಿರಬೇಕು, ಬಿಡಿ ಬಿಡಿಯಾಗಿ ಬರಬೇಕು. ದಮ್ ಬಿರಿಯಾನಿ ಥರನೇ ಬರಬೇಕು ಅಂದರೆ ಒಂದೇ ವಿಸಿಲ್ ಬರಬೇಕು. ಒಂದು ವಿಸಿಲ್ ಬಂದಮೇಲೆ ಆಫ್ ಮಾಡಿಬಿಡಿ. ಹಾಗೆ ಬಿಡಿ, ಇಮಿಡಿಯೇಟ್ ರಿಮೂವ್ ಮಾಡಬಾರ್ದು. ಕಂಪ್ಲೀಟಾಗಿ ಕೂಲ್ ಆದಮೇಲೆ ಕುಕ್ಕರ್ನ ಓಪನ್ ಮಾಡಬೇಕು. ನನ್ನ ಫೇವ್ರೆಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್. ಒಂದು ವಿಸಿಲ್ ಬಂದಿದೆ, ಕುಕ್ಕರ್ ತಣ್ಣಗಾಗಿದೆ. ಆಂಧ್ರ ಬಿರಿಯಾನಿ ಹೇಗಾಗಿದೆ ನೋಡೋಣ. ವೆರಿ ಲೈಟಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಆಂಧ್ರ ಬಿರಿಯಾನಿ ರೆಡಿಯಾಗಿದೆ. ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ಬಿರಿಯಾನಿ ರೆಡಿಯಾಗಿದೆ. ಮುರಳಿಯವರು ಟೇಸ್ಟ್ ಮಾಡಬೇಕು. ಬಿಸಿ 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 ಇದೆ. ಚೀಸೇ ಹಾಕಿಲ್ಲ ಇರಿ. ಬಿಡೆ 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 ಬಿಡೆ. ಸೇಮು ಸಾಕಮ್ಮ. ಓಹೋ ಸೇಮು ನಾಗಾರ್ಜುನ ಬಿರಿಯಾನಿ. ಹೋಗಿದ್ದವ್ರಿಗೆ ಗೊತ್ತಿರುತ್ತೆ, ತಿಂದಿದ್ದವ್ರಿಗೆ ಗೊತ್ತಿರುತ್ತೆ. ಟೇಸ್ಟ್ ಕರೆಕ್ಟ್ ಇದೆಯಾ? ಹಂಗಿದೆ ಮೇಡಮ್, ಸಖತ್ತಾಗಿದೆ, ಸಖತ್ತಾಗಿ ಮಾಡಿದೆ. ಅದ್ಭುತ. ಆಂಧ್ರ ಬಿರಿಯಾನಿ ಥರ ಇದ್ರೆ ಬಟ್ ದಮ್ ಬಿರಿಯಾನಿ ಮಾಡ್ತಾರೆ, ನಾವು ಇದು ಕುಕ್ಕರಲ್ಲಿ ಮಾಡಿದ್ದೀವಿ. ದಟ್ ಈಸ್ ದ ಡಿಫ್ರೆನ್ಸ್ ಅಷ್ಟೇ. ಏನು ಪರವಾಗಿಲ್ಲ. ನಮ್ಮ ವಿವಾಸ್ ಕ್ವಿಕ್ ಆಗಿ ಮಾಡ್ಕೊಳ್ಳಿ ಅಂತೇಳಿ ನಾನು ಕುಕ್ಕರಲ್ಲಿ ಒಂದು ವಿಸಲ್ ಮಾಡಿದ್ದೀನಿ. ಇದು ಮಾಡ್ಕೊಂಬಿಟ್ರೆ ಅವರು ಕಳೆದೋಗ್ಬಿಡ್ತಾರೆ, ಯಾಕಂದ್ರೆ ಅಷ್ಟೊಂದು ಸಖತ್ತಾಗಿದೆ ರೀ. ಖಾರ ಎಲ್ಲ ಹಾಕ್ಬೇಕು. ನಾಗಾರ್ಜುನಲ್ಲಿ ತಿಂದರೆ ಹೆಂಗಿರುತ್ತೋ ಅದೇ ಫೀಲಿಂಗು, ಅದೇ ರುಚಿ, ಅದೇ ಘಮ. ಸಖತ್ತಾಗಿ ಮಾಡಿದ್ದೀರಾ. ಎಷ್ಟು ನಿಮಿಷ ಬೇಕಾಯ್ತು ಮಾಡೋಕ್ಕಿದು? ಹಾಫ್ ಆನ್ ಅವರ್ ಬೇಕು. ಮ್ಯಾರಿನೇಷನ್ಗೆ ಟೈಮ್ ಕೊಡಬೇಕು. ಹೌದಾ? ಮ್ಯಾರಿನೇಟ್ ಮಾಡಿದ್ರೆ 1 hour ಚೆನ್ನಾಗಿ ಬರುತ್ತೆ. ಮಿನಿಮಮ್ ಅರ್ಧ ಗಂಟೆ ಯಾರೋ ನೆನೆಸಿಟ್ರೆ ಇನ್ನು ಅರ್ಧ ಗಂಟೆ ಕುಕಿಂಗ್ ಟೈಮ್ 1 hour ಬೇಕು. ಅರ್ಧ ಗಂಟೆನಲ್ಲಿ ಒಳ್ಳೆ ನಾಗಾರ್ಜುನ ಚಿಕನ್ ಬಿರಿಯಾನಿ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಈ ಥರ ಒಳ್ಳೆ ಬಿರಿಯಾನಿ ಮಾಡ್ಕೋಬೇಕು, ತಿನ್ಕೋಬೇಕು, ದಸರಾ ಹಬ್ಬದಲ್ಲೇ ಮಾಡಬೇಕು ಅನ್ನೋಗಿದ್ರೆ ನಮ್ಮ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆಹಾ ಘಮ 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 ಅಂತ ಇದೆ. ಈ ಥರ ಬಿರಿಯಾನಿ ಕೊಟ್ಟಾಗ ಚೆನ್ನಾಗಿ ತಿಂದ್ಬಿಡ್ತೀವಿ. ಈ ಗ್ಯಾಸ್ಟ್ರಿಕ್ ಅನ್ನೋದು ಇದೆಯಲ್ಲ, ಉಪವಾಸ ಇದ್ದರೂ ಗ್ಯಾಸ್ಟ್ರಿಕ್ ಆಗುತ್ತೆ, ಚೆನ್ನಾಗಿ ತಿಂದ್ಬಿಟ್ರು ಗ್ಯಾಸ್ಟ್ರಿಕ್. ಸರಿಯಾದ ಸಮಯಕ್ಕೆ ಸರಿಯಾಗಿ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಬರಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿಕ್. 16ಕ್ಕಿಂತ ಹೆಚ್ಚು ಆಯುರ್ವೇದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು. ವಿಜ್ಞಾನಿಗಳು, ಡಾಕ್ಟರ್ಗಳು ಎಲ್ಲರೂ ತಮ್ಮ ಸಂಶೋಧನೆಯಿಂದ ಹೊರ ತಂದಿರೋದು ಅಮೃತ್ ನೋನಿ ಗ್ಯಾಸ್ಟ್ರಿಕ್. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳ್ತಾ ಇರೋರು ಇದು ತಗೊಂಡ್ಮೇಲೆ ಪರಿಹಾರ ಕಂಡುಕೊಂಡಿದ್ದಾರೆ. ಎಲ್ಲಿ ಸಿಗುತ್ತೆ ಮುರಳಿಯವರೇ? ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಉಪಯೋಗಿಸೋದು ಕೂಡ ತುಂಬಾ ಸುಲಭ. ಈ ಗ್ರೀನ್ ಕಲರ್ ಬಾಟ್ಲ್ ಇರುತ್ತೆ. ಈ ಬಾಟ್ಲ್ ಒಳಗೆ ಒಂದು ಮುಚ್ಚಳ ಇದೆ. ಆ ಮುಚ್ಚಳದಷ್ಟು ಔಷಧಿನ 40 ml ಉಗುರು ಬೆಚ್ಚಗಿರೋ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಕುಡಿದ್ರಾಯ್ತು ಊಟಕ್ಕಿಂತ ಮೊದಲು. ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇದ್ರೆ 2 ಸರಿ ತಗೊಳ್ಳಿ, ಇಲ್ಲ ನಾರ್ಮಲ್ ಆಗಿದೆ ಸರ್ ಅಂದರೆ 1 ಸರಿ ತಗೊಂಡ್ರೆ ಸಾಕು. ಆನ್ಲೈನಲ್ಲೂ ಕೂಡ ಇದನ್ನು ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸೈಟಿಗೆ ಹೋಗುತ್ತೆ. ಅಲ್ಲಿ ಅಮೃತ್ ನೋನಿ ಎಲ್ಲ ಪ್ರಾಡಕ್ಟು ಇದೆ. ಅದನ್ನೆಲ್ಲವನ್ನೂ ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿಕ್. ಸನ್ ಪ್ಯೂರ್ ಆಯಿಲ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಯಾವುದಪ್ಪ ಅಂದರೆ ಸನ್ ಪ್ಯೂರ್ ಆಯಿಲ್. ಭಾರತದ ಮೊಟ್ಟ ಮೊದಲನೆಯ ಫಿಸಿಕಲಿ ರಿಫೈನ್ ಮಾಡಿ ತೆಗೆದಿರೋ ಎಣ್ಣೆ ಯಾವುದು ಅಂದರೆ ಅದು ಸನ್ ಪ್ಯೂರ್ ಆಯಿಲ್. ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇರೋದು ಕೂಡ ಸನ್ ಪ್ಯೂರ್ ಆಯಿಲ್. ಸನ್ ಪ್ಯೂರ್ ಆಯಿಲು ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಲೂ ಸಿಗುವಂಥದ್ದು ನಮ್ಮ ಸನ್ ಪ್ಯೂರ್ ಆಯಿಲು. ಜೊತೆಗೆ ಇಲ್ಲ ಮುಂಡಿವ್ರೆ ಆನ್ಲೈನ್ ಶಾಪ್ ಮಾಡ್ಬೋದಾ? ಎಸ್, ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಶಾಪಿಂಗ್ ಮಾಡ್ಬೋದು. ಅಲ್ಲಿ ಹೋಗಿ ಸನ್ ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟು ಇದೆ, ಅದನ್ನು ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ನಂದಿನಿ ಶುದ್ಧ ತುಪ್ಪ, ಕರ್ನಾಟಕದ ಹೆಮ್ಮೆ, KMF
KMF ಅವರ ಎಲ್ಲ ಪ್ರಾಡಕ್ಟ್ಗಳನ್ನೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಇಟ್ಟಿದ್ದೀವಿ ನೋಡಿ, KMF ಅವ್ರದ್ದು ಐಸ್ ಕ್ರೀಮ್ ಇದೆ, ಕುಕ್ಕೀಸ್ ಇದೆ, ಸ್ವೀಟ್ಸ್ ಇದೆ, ರಸಗುಲ್ಲ, ಜಾಮೂನು, ಏನೇನು ಬೇಕು, ಚೀಸು, ಬಟರು ಎಲ್ಲವೂ ಇದೆ KMFದು. ಯಾಕಂದರೆ ಕರ್ನಾಟಕದ ರೈತರಿಂದ ಪರ್ಚೇಸ್ ಮಾಡಿದ ಹಾಲಿನಿಂದ ಮಾಡ್ತಕ್ಕಂಥ ಎಲ್ಲ ವೈವಿಧ್ಯಮಯವಾದಂಥ ಪ್ರಾಡಕ್ಟ್ಗಳು ಸಿಗುತ್ತೆ KMFನಲ್ಲಿ. ನಾವು ನಮ್ಮ ಕಾರ್ಯಕ್ರಮದಲ್ಲಿ KMF ಅವರ ಎಲ್ಲ ಪ್ರಾಡಕ್ಟನ್ನು ನಾವು ಬಳಸ್ತಾ ಇದ್ದೀವಿ. ನೀವು ಕೂಡ KMF ಅವರ ಪ್ರಾಡಕ್ಟನ್ನು ಬಳಸ್ತೀರಾ ತಾನೇ? ಮಿಲೆಕ್ಸ್ ಮುರಳಿಯವರೇ, ಮಿಲೆಕ್ಸಲ್ಲಿ ಚೂರ್ಣ ಮಾಡಿಕೊಂಡು ಅದೇನೋ ಕುಡೀರಿ ಅಂತ ಇದ್ರಿ, ಸಣ್ಣ ಆಗೋಕ್ಕೆ ಮಜವಾಗಿರುತ್ತೆ ಅಂತ ಹೇಳ್ತಾ ಇದ್ರಿ, ವೆಯ್ಟ್ ರಿಡಕ್ಷನ್ ಆಗುತ್ತೆ ಅಂತ ಹೇಳ್ತಾ ಇದ್ರಿ, ಏನಾದ್ರು ತಿಂಡಿ ತಿನ್ನೋ ಥರದ್ದು ಏನಾದ್ರು ಇಲ್ವಾ ಸರ್ ಅಂತ ಕೇಳ್ತಾಯಿದ್ರು. ಈಗ ನಾವು ಮಿಲೆಕ್ಸಿಂದ ಅಂದರೆ ಮಿಲೆಕ್ಸ್ನವರು ಮಿಲೆಟ್ಸಿಂದ ಮಾಡಿರುವಂಥ ಒಂದು ಅಷ್ಟು ಪ್ರಾಡಕ್ಟ್ಗಳನ್ನ ತಂದಿದ್ದಾರೆ. ಮಿಲೆಕ್ಸ್ ಅವ್ರದ್ದು ಉಪ್ಪಿಟ್ಟಿದೆ, ಮಿಲೆಕ್ಸ್ ಅವ್ರದ್ದು ರಾಗಿ ದೋಸೆ ಇದೆ, ಮಿಲೆಕ್ಸ್ ಅವ್ರದ್ದು ಇಡ್ಲಿ ಇದೆ, ಮಿಲೆಕ್ಸ್ ಅವ್ರದ್ದು ದೋಸೆ ಇದೆ, ಇವೆಲ್ಲವೂ ಸಿಗ್ತಾ ಇದೆ ರೆಡಿಮೇಡ್. ಹಿಂಗೆ ಹಾಕಿ ಹಿಂಗೆ ತಿಂದರೆ, ಯಾಕಂದರೆ ಹೆಲ್ದಿ ಕೂಡ, ನಿಮಗೆ ಶುಗರು BP ಎಲ್ಲ ನಾರ್ಮಲ್ ಆಗಿರಬೇಕು, ನೀವು ಹೆಲ್ದಿಯಾಗಿರಬೇಕು, ಸ್ವಲ್ಪ ವೆಯ್ಟ್ ರಿಡಕ್ಷನ್ ಆಗಬೇಕು ಅಂದರೆ ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ಉಪಯೋಗಿಸೋಕ್ಕೆ ಶುರು ಮಾಡ್ಕೊಳ್ಳಿ. ಯಾಕಂದರೆ ಇದು ಆನ್ಲೈನಲ್ಲೇ ಸಿಗೋವಂಥದ್ದು. ಈ ಐ ಬಟನ್ನ ಪ್ರೆಸ್ ಮಾಡಿ ಮಿಲೆಕ್ಸ್ ಅವ್ರದ್ದು ಆನ್ಲೈನ್ ಸ್ಟೋರ್ ಸಿಗೋಗುತ್ತೆ. ಅಲ್ಲಿ ಮಿಲೆಕ್ಸ್ ಅವ್ರದ್ದು ಎಲ್ಲ ಪ್ರಾಡಕ್ಟು ಕಾಣುತ್ತೆ ನಿಮಗೆ, ಅದನ್ನೆಲ್ಲವನ್ನೂ ಕೂಡ ನೀವು ಶಾಪ್ ಮಾಡ್ಬೋದು. ಆತ್ಮೀಯ ವೀಕ್ಷಕರೆಲ್ಲರೂ ಕೂಡ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.